ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಚೋತವರ. ಆತ್ಮೀಯರೇ, ಈಗಾಗಲೇ ನಮ್ಮ ಮೋದಿಜಿಯವರು 150ನೇ ವರ್ಷಗಳ ಒಂದೇ ಮಾತ್ರ ಗೀತೆ ಕುರಿತಾಗಿ ಒಂದಿಷ್ಟು ವಿವಾದಗಳನ್ನು ಹುಟ್ಟಾಕಿಬಿಟ್ಟಿದ್ದಾರೆ. ಇತಿಹಾಸ ನೆನಪಿಸಿದ್ದಾರೆ. ಇತಿಹಾಸದಲ್ಲಿ ಇನ್ನೊಂದು ಘಟನೆಗಳು ಆಗಿ ಹೋಗಿದ್ದಾವೆ. ಇತಿಹಾಸ ಘಟನೆಗಳು ನೆನಪಿರಬೇಕಿಲ್ಲ ಅಂತಲ್ಲ, ಆದರೆ ಅವು ಇವತ್ತಿನ ಬದುಕಿಗೆ ಘರ್ಷಣೆ ಸಂಘರ್ಷಣೆ ಉಂಟು ಮಾಡಬಾರ್ದು. ಮತ್ತು ಇದು ಒಂದೇ ನೆಪದಿಂದ ಒಂದು ಯಾವುದೋ ಪಕ್ಷ ಅಥವಾ ಒಂದು ಯಾವುದೋ ಜನರನ್ನು ದೇಶ ವಿರೋಧಿ ಅಂತ ಹೇಳೋದಾಗಲಿ, ಅವ್ರ ದೇಶ ಭಕ್ತರು ಅಲ್ಲ ಅನ್ನೋದಾಗಲಿ, ದೇಶದ್ರೋಹಿಗಳನ್ನು ಅನ್ನೋದಾಗಲಿ ಎಲ್ಲ ತಪ್ಪು. ಯಾಕಂದರೆ ಬಂಕಿಂಚಂದ್ರ ಚಟರ್ಜಿ ಅವರು ಮೊದಲನೇದಾಗಿ ಈ ಒಂದೇ ಮಾತ್ರ ಬರೆದಾಗ 2 ಪದ್ಯಗಳನ್ನ ಮಾತ್ರ ಬರೆದಿದ್ದರು ಅಂತೇಳಿ ಉಲ್ಲೇಖಗಳು ಸಿಗ್ತಾವೆ. 1874ರಾಗ ಒಂದು ಲೇಖನದಾಗ ಭಂಗ ದರ್ಶನದೊಳಗೆ ಬರ್ಕೊಳ್ತಾರೆ. 1874ರಾಗ 2 ಪದ್ಯಗಳನ್ನು ಬರೀತಾರೆ. ಅದರಲ್ಲಿ ವಿಶೇಷವಾಗಿ ಮೂರ್ತಿ ಪೂಜೆ ಉಲ್ಲೇಖ ಬರೋದಿಲ್ಲ. ಮೂರ್ತಿ ಪೂಜೆ ಅಂತ ಗೊತ್ತಾಗಿಬಿಡುತ್ತೆ ನಿಮ್ಗೆ. ಹಿಂದೂಗಳು ಮೂರ್ತಿ ಪೂಜಕರು, ಅಲ್ಲಿ ಮೂರ್ತಿಯನ್ನು ಪೂಜೆ ಮಾಡೋದವರು ಇದ್ದಾರಲ್ಲ, ಚಾರ್ವಾಕರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಿಂದೂಗಳು ಅಂದರೆ ಕೇವಲ ಮೂರ್ತಿ ಪೂಜೆ ಮಾಡೋರು ಅಷ್ಟೇ ಇದ್ದಾರೆ ಅಂತಲ್ಲ. ಚಾರ್ವಾಕರಿಲ್ವ, ದೇವರನ್ನು ಅಲಗಡಿತಿರುವಂಥವ್ರು ಅವರು ಹಿಂದೂಗಳ. ಹಿಂದೂ ಒಂದಲ್ಲ, ಅದಕ್ಕೆ ಹೇಳಿದ್ದು ಹಿಂದೂ ಅನ್ನುವಂಥದ್ದು ಒಂದು ನದಿಯ ದಂಡೆ ಬೆಳೆದಂಥ ಜನರ ಜೀವನದ ಪದ್ಧತಿ ಅಂತೇಳಿ. ಆದರೆ ಇಲ್ಲಿ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅದನ್ನಂದ್ರೆ ಓದೊಂದು ಚಾತುರ್ವರ್ಣದ ಮನುಸ್ಮೃತಿಯ ಧರ್ಮನ ಹಿಂದೂ ಧರ್ಮ ಅನ್ನುವಂಥದ್ದು, ಮೂರ್ತಿ ಪೂಜೆನ ಹಿಂದೂ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಚಾರ್ವಾಕರು ಹಿಂದೂಗಳಲ್ವ, ಹಾಗಾದರೆ ವೈಚಾರಿಕರಲ್ವ ಅವರು ನೀವು ಟೀಕಾನು ಮಾಡ್ತಾರೆ. ಮತ್ತು ಬೇರೆ ಇತಿಹಾಸದಲ್ಲಿ ಅದು ದೊಡ್ಡ ಘಟನೆ ಆಗಿದೆ. ಚಾರ್ವಾಕರನ್ನು ಪೂರ್ತಿಯಾಗಿ ಇಲ್ಲಾಗಿಸ್ಬೇಕಂತ ಪ್ರಯತ್ನ ಮಾಡಿದ್ದದು. ಅದರಲ್ಲೂ ಬೌದ್ಧ ಧರ್ಮ ಅದಕ್ಕೆ ಪೂರ್ವದಲ್ಲಿ ಬರುತ್ತಿರುವಂಥ ಗೌತಮ ವಿಚಾರಗಳೆಲ್ಲ ಬರ್ತಾ ಇರ್ತಾವೆ. ನೀವು ನೋಡಿದ್ರೆ ಗೊತ್ತಾಗ್ತದೆ. ಅವೆಲ್ಲನೂ ಮುದ್ದೆ ಮಾಡಿದಂಥದ್ದು ನಾವು ನೋಡಿದ್ದೀವಿ. ಅದರಲ್ಲೂ ಈ ಬೌದ್ಧ ಧರ್ಮದ ಬಗ್ಗೆ ವಿಶೇಷವಾಗಿ ಶಂಕರಾಚಾರ್ಯರ ಕಾಲದಿಂದ ದೊಡ್ಡ ಸಂಭಾಷಣೆ ಆಗ್ತದೆ, ತಿಕ್ಕಾಟ ನಡೀತಾವೆ. ಇವು ಕಾಲಗಳ ನಡಕ್ಕೆ ಮುಂದೆ ಬಂದಾವೆ. ಮೂರ್ತಿ ಪೂಜೆ ಮಾಡೋರು, ಮೂರ್ತಿ ಪೂಜೆಯನ್ನು ಮಾಡಿದವರು, ಅಥವಾ ನಿಸರ್ಗವನ್ನು ಪೂಜೆ ಮಾಡೋರು, ಅಥವಾ ನಿರ್ವಿಕಾರವನ್ನು ಪೂಜೆ ಮಾಡೋರು ನಮ್ಮಲ್ಲೂ ಇದ್ದಾರೆ. ಉಪನಿಷತ್ತುಗಳ ಕಾಲದಲ್ಲಿ ಆಗಿರ್ಬೋದು, ಇನ್ನುಳಿದ ಕಾಲದಲ್ಲಿ ಆಗಿದ್ರೆ ಹಲವು ಥರದ ಚಿಂತನೆಗಳು ನಡೆದು ಹೋಗ್ಬಿಡ್ತದೆ ಇತಿಹಾಸದಲ್ಲ. 1, 2, 3, 4 ಕೌಂಟ್ ಮಾಡೋದು. ಅದಕ್ಕೆ ವೈವಿಧ್ಯಮಯ ದೇಶ ಭಾರತ ಅಂತ ಕರ್ಕೊಳ್ಳುವಂಥದ್ದು. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನು ಇವತ್ತು ನಾವು ಈ ಒಂದೇ ಮಾತ್ರ ನಿಜವಾಗಿ 2 ಪದ್ಯಗಳು ಏನಿದ್ದಾವೆ ಆದರೆ ಯಾವ ಮೂರ್ತಿ ಪೂಜೆ ಇಲ್ಲ. ಭಾರತದ ಬಗ್ಗೆ ಒಂದೇನೋ ಭಕ್ತಿಭಾವ ಹುಟ್ಟುವಂಥದ್ದು ಅದು. ಹೀಗಾಗಿ ಅದ್ರ ಬಗ್ಗೆ ಅಬ್ಜೆಕ್ಷನ್ ಯಾರಿಗೂ ಬಂದಿರಲಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಂತರ ಅದನ್ನು ಒಂದು ಏನಪ್ಪ ಕಾದಂಬರಿಯಾಗಿ ಬರೆದಾಗ ಒಂದು ಹೋರಾಟದ ರೂಪಕ್ಕೆ ಅದು ಕೊಟ್ಟು ಅಲ್ಲಿ ಏನಪ್ಪ ಸಾಧು ಸಂತಗಳು ಫಕೀರರುಗಳು ಹೋರಾಟ ಮಾಡಿದ್ರೆ ಎಲ್ಲ ತೊಗೊಂಡು ಬಂದಾಗ ಮತ್ತೊಂದು 2 ಪದ್ಯ ಸೇರಿಸ್ತಾರೆ. ಅದನ್ನು ಸೇರಿಸಿ ಅದರಲ್ಲಿ ಮಾತ್ರ ಏನೈತಪ್ಪ ಅಂತಂದ್ರೆ ಒಂದು ದೇವಿಗೆ ಹೋಲಿಸುವಂಥದ್ದು ಮಾಡುವಂಥದ್ದು, ಮೂರ್ತಿ ಪೂಜೆ ಎಲ್ಲ ಉಲ್ಲೇಖ ಬರ್ತಾವೆ. ಈ 2 ಪದ್ಯಗಳು ನಂತರದ 2 ಪದ್ಯಗಳ ಸಲುವಾಗಿನ ಮುಸ್ಲಿಂ ಲೀಗ್ ಆಗಿರ್ಬೋದು ಅಥವಾ ಕಟ್ಟರ್ ಮುಸಲ್ಮಾನರಾಗಿರ್ಬೋದು ವಿರೋಧ ಮಾಡ್ತಾರೆ ಅದನ್ನು. ಇಲ್ಲಪ್ಪ ಅಲ್ಲಿ ಮೂರ್ತಿ ಪೂಜೆ ಇದ್ದೈತಿ, ದೇಶ ಪೂಜೆ ದೇಶಭಕ್ತಿನ ಒಪ್ಕೊಳ್ತೀವಿ ನಾವು, ಅದನ್ನು ಎಸ್ ಅಂತೀವಿ ನಾವು. ಬಟ್ ಇದು ಇಲ್ಲ, ಇದು ಒಪ್ಪುವಂಥದ್ದು ಆಗೋದಿಲ್ಲ ಅಂತ ಅವ್ರು ವಿರೋಧ ಮಾಡ್ತಾರೆ. ಹೀಗಾಗಿ 1937ರಾಗ ಅದು ಏನಪ್ಪ ಅಂದ್ರೆ ಜಿನ್ನಾಜಿಂದ ಪೂರ್ತಿ ಮುಸ್ಲಿಂ ಲೀಗ್ ಮೂಲಕ ಅದು ಒಟ್ಟು ಬ್ಯಾನ್ ಮಾಡಬೇಕು ಅದನ್ನು, ಒಂದೇ ಮಾತ್ರ ಅಂತೇಳಿ. ಯಾಕಂದ್ರೆ ಅಷ್ಟರೊಳಗೆ ಸಾಕಷ್ಟು ಬೆಳೆದು ನಿಂತಿದ್ರು ನಮ್ಗೆ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಿದ್ದು. ಮತ್ತು ಒಂದು ಮಾತಲ್ಲಿ ಹೇಳಬೇಕಪ್ಪ ಅಂತಂದ್ರೆ ನಾವು ಇವತ್ತೇನೋ ವಾದ ಮಾಡ್ಬೋದು ಇವತ್ತು, ಯಾಕೆ ನಾವು ಇತಿಹಾಸದ ಪುಟಗಳನ್ನು ದಾಟಿ ಬಂದೀವಿ ಇವತ್ತು. ಆದರೆ ಅಲ್ಲಿದ್ದಂಥ ಪರಿಸ್ಥಿತಿ, ಆವತ್ತಿನ ಪರಿಸ್ಥಿತಿನ ಸಹಿತ ನಾವು ಅಭ್ಯಾಸ ಮಾಡಬೇಕಾಗ್ತದೆ ಒಂದರ ಬಗ್ಗೆ ವಿಚಾರ ಮಾಡಿ ಹೇಳಬೇಕಾದ್ರೆ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರಂತ ಗಾಂಧೀಜಿಯವರಿರ್ಬೋದು, ನೆಹರು ಅವರಿರ್ಬೋದು, ಬಬುರಾಜೇಂದ್ರ ಪ್ರಸಾದ್ರವ್ರು ಇರ್ಬೋದು, ಇನ್ನೂ ಅನೇಕರು ಪಟೇಲ್ರಿರ್ಬೋದು, ಎಲ್ಲರೂ ಬರ್ತಾರೆ ಆ ಸಂದರ್ಭದಲ್ಲೇ. ಮತ್ತು ಮುಸ್ಲಿಮರಲ್ಲಿ ಜಿನ್ನಾ ಮತ್ತು ಇನ್ನೊಂದು ನಾಯಕರು ಬರ್ತಾರೆ. ಅವರಲ್ಲೇ ಅವ್ರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ ಎಲ್ಲ. ಅದರ ಕಡೆಗೆ ನಾವು ಭಾರತ ಜೋಡಿ ಒಲ್ಲಪ್ಪ, ನಾವು ಹಿಂದೂ ಜೋಡಿ ಒಲ್ಲ, ಬೇರೆ ದೇಶ ಬೇಕಂತೇಳಿ ಮುಸ್ಲಿಂ ಲೀಗ್ದವರು ಜಿನ್ನಾರ ಒಂದು ನೇತೃತ್ವದಲ್ಲಿ ಸಪ್ರೇಟ್ ದೇಶ ಬೇಡಲಿಕ್ಕೆ ಶುರು ಮಾಡ್ತಾರೆ. ನಾವು ಒಡೆದ ಹೋಗಿರಪ್ಪ, ಬೇರೆ ಮಾಡಿರಿ, ನಮಗೆ ಇವ್ರ ಜೊತೆ ಇರೋಕೆ ಆಗೋದಿಲ್ಲ ಅಂತೇಳಿ. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಸಹಿತ ನಮಗೂ ಸಪ್ರೇಟ್ ದೇಶ ಕೊಡ್ರಿ ಅಂತ ಕೇಳ್ತಾರೆ. ಆ ಮತ್ತು ಬೇರೆ ಅದು ಗಾಂಧೀಜಿ ಅವ್ರನ್ನ ಉಳಿತು ಅನ್ನೋದು ಈ ಇತಿಹಾಸದ ದಾಖಲೆಗಳು ಸಿಗುತ್ತಿರುವಂಥ ಡಾಕ್ಯುಮೆಂಟ್. ಆ ನಡೆ ಮುಂದೊಂದು ತಪ್ಪ ಎಳುವ ಏಳುವ ಆಗುವನೇ ಅದನ್ನು ತಪ್ಪಿಲ್ಲದೆ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಕಾರ ಆಗಬೇಕಾಗಿತ್ತು, ನಾವು ಹೇಳಿದಂಗೆ ಆಗಬೇಕಾಗಿತ್ತು, ಅದು ಮಾಡಲಾರ್ದಕ್ಕೆ ಅವರು ದೇಶದ್ರೋಹಿ, ಅವ್ರನ್ನೆಲ್ಲ ಒಪ್ಕೊಳ್ಳೋರು ಇವರು ದೇಶದ್ರೋಹಿ, ಕಾಂಗ್ರೆಸ್ಸು ದೇಶದ್ರೋಹಿ ಅಂತ ಇವತ್ತು ಮೋದಿಯವರು ನಮ್ಮ ಪಾರ್ಲಿಮೆಂಟ್ದಲ್ಲಿ ವಾದ ಮಾಡಿದ್ರೆ ಏನು ಹೇಳಿಕ್ಕೆ ಸಾಧ್ಯ ಇದೆ. ಯಾಕಂತಂದರೆ
ನೆಹರು ದೇಶದ್ರೋಹಿನ, ಜಿನ್ನಾ ದೇಶದ್ರೋಹಿನ, ಪಟೇಲ್ ದೇಶದ್ರೋಹಿನ, ಬಾಬುರಾಜ್ ಪ್ರಸಾದರ ದೇಶದ್ರೋಹಿನ? ಯಾರು ದೇಶದ್ರೋಹಿ? ದೇಶ ಹೊಡೆದಕ್ಕೆ ಯಾರು ಕಾರಣ? ಒಬ್ಬರು ಇಬ್ಬರು ಅದಕ್ಕೆ ಕಾರಣ, ಹಲವು ಕಾರಣಗಳನ್ನು ಯಾರು ಬ್ರಿಟಿಷರಿದ್ದಾರೆ. ನಮ್ಮಲ್ಲಿಯ ಒಂದು ಏನಪ್ಪ ಇನ್ನೊಂದು ಧರ್ಮ ನಸಾನ ಮಾಡುವಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಇತಿಹಾಸಗಳನ್ನು ಅಭ್ಯಾಸ ಮಾಡ್ತಾ ಬಂದ ನಮಗೆ ಗೊತ್ತಾಗ್ತದೆ. ಮುಸಲ್ಮಾನರು ನಮ್ಮನ್ನು ನಂಬಕ್ಕೆ ಹೋಗಲಿಲ್ಲ, ನಾವು ಅವ್ರು ನಂಬಲಿಕ್ಕೆ ಹೋಗಲಿಲ್ಲ. ಕೆಲವು ಜನ ನಂಬಿದರು, ಪ್ರೀತಿ ವಿಶ್ವಾಸ ಬಂದರು, ಅವರು ಇಂಡಿಯಾದಲ್ಲಿ ಉಳಿದ್ರು. ಇನ್ನು ಕೆಲವು ವಿಶ್ವಾಸ ಇಲ್ಲದಂಥವ್ರು ಬೇರೆ ದೇಶ ಮಾಡ್ಕೊಂಡ್ರು. ಅವರು ಇದೆಲ್ಲ ಹೊಡೆಯೋದಕ್ಕೆ ಕಾರಣ ನಾವು ಅಪನಂಬಿಕೆ ಹುಟ್ಟಿಸಿದ್ದು ಅಂತ. ಮೊದಲಿಗೆ ನಾವು ಅದನ್ನು ಗಾಂಧಿ ಹೇಳ್ತಾ ಇದ್ದರು. ಮೊದಲು ನಮ್ಮ ಮಂದಿ ನಾವು ಬೈಕೊಡ್ತೀನಪ್ಪ, ಬೈತೀನಿ, ಬುದ್ಧಿ ಹೇಳ್ತೀನಿ, ಆದ ನಂತರ ಮುಸಲ್ಮಾನರಿಗೆ ಬೈತೀನಿ ಅಥವಾ ಆರೋಪ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅಥವಾ ಅವ್ರು ತಿಳಿಸಿ ಹೇಳ್ತೀನಿ ಪ್ರಯತ್ನ ಬೈದಂತೆ ಮಾತಲ್ಲ ಗಾಂಧೀಜಿಯವ್ರ ಮಾತು ಭಾಷೆ. ನಾ ಹೇಳ್ತಾ ಇರೋದು ಇದು ನನ್ನ ಮಾತುಗಳನ್ನು ಗಾಂಧೀಜಿಯವ್ರಿಗೆ ಅಪ್ಲೈ ಮಾಡ್ತಾ ಇಲ್ಲ. ಅದು ತಪ್ಪಾಗಿ ತಿಳ್ಕೊಬರ್ತಾವೆ. ಯಾಕಂದರೆ ಇದು ಸಾರ್ವಜನಿಕವಾಗಿ ಹೋಗುವಂಥ ವಿಷಯ. ಗಾಂಧೀಜಿಯವ್ರು ಇಲ್ಲಪ್ಪ ನಮ್ಮವ್ರನ್ನ ತಿಳಿ ಹೇಳೋನು, ಆಮೇಲೆ ಅವ್ರಿಗೆ ಹೇಳೋಣ ಅಂತ ಮಾತಾಡಿ ನಮ್ಮವ್ರಿಗೆ ಹೇಳುವಂಥ ಮಾತಾಡ್ತಿದ್ರು. ಅದನ್ನು ಆವತ್ತಿನ ಹಿಂದೂ ಪರಿಷತ್ ಆಗಿರ್ಬೋದು, ಹಿಂದೂ ಸಭಾ ಆಗಿರ್ಬೋದು, ಹಿಂದೂ ಮಹಾಸಭಾ ಆಗಿರ್ಬೋದು, ಅಥವಾ RSS ಆಗಿರ್ಬೋದು, ಇನ್ನುಳಿದ ಹಿಂದೂವಾದಿಗಳು ಇನ್ನು ಒಪ್ತಾ ಇರಲಿಲ್ಲ. ಅದಾಗಿ ನಾವ್ಯಾಕೆ ಅವ್ರ ಮಾತು ಕೇಳಬೇಕು ಅನ್ನೋಂಗೆ ವಾದ ಮಾಡ್ತಾಯಿದ್ರು. ಇಲ್ಲಿಯ ಹಿಂದೂಗಳಲ್ಲಿಯ ಈ ಒಂದು ಫಂಡಮೆಂಟಲಿಸ್ಟು, ಇಸ್ಲಾಂದಲ್ಲಿಯ ಫಂಡಮೆಂಟಲಿಸ್ಟು ಹೊಂದಾಣಿಕೆ ಆಗಲೇ ಇಲ್ಲ. ಮತ್ತು ಜಿನ್ನಾರಿಗೂ ಇಂಡಿಯಾದಲ್ಲಿ ಉಳಿದ್ರೆ ನೆಹರು ಕೆಳಗೆ ನಾ ಇರಬೇಕಾಗ್ತದೆ ಅಂತ ತಿಳ್ಕೊಂಡು ಬೇಡಪ್ಪ ಸಾಬ್ರಿ ನಾವು ಸಪ್ರೇಟ್ ದೇಶ ಮಾಡಿ ನಾನು ಅಲ್ಲಿ ಕಿಂಗ್ ಆಗ್ತೀನಿ ಅಂತೇಳಿ ಅವ್ರ ತಲೆಯಲ್ಲೂ ಬಂತು, ಜಿನ್ನಾ ಅವ್ರ ತಲೆಯಲ್ಲೇ. ಮತ್ತು ನೆಹರು ಅವ್ರಿಗೆ ಅವ್ರು ಹೋಗೋದು ಬೇಕಾಗಿತ್ತು. ಅದ್ರ ಜೊತೆಗೆ ಆವತ್ತಿನ ಹಿಂದೂವಾದಿಗಳ ತಲೆಯಲ್ಲಿ ಸಹಿತ ಇವ್ರು ಸಪ್ರೇಟ್ ಹೋಗಲಿ ಅನ್ನೋಂಥ ಮಾತಿತ್ತು. ನಾವು ಇವತ್ತು ಅಖಂಡ ನಮ್ಮ ದೇಶ ಇರಬೇಕಂತ ನಾವು ಬಯಸಿದ್ವಿ. ಬಟ್ ಇನ್ನೊಬ್ರು ಇದ್ರಲ್ಲ, ಅಲ್ಲೇ ಮುಸ್ಲಿಮ್ಸ್ ಇದ್ದರು, ದಲಿತರಿದ್ದರು, ಎಲ್ಲರೂ ಇದ್ದರು. ಅದೇ ಕಾಲಕ್ಕೆ ಅಂಬೇಡ್ಕರ್ ತಾವು ಸ್ವತಃ ಸಪ್ರೇಟ್ ದೇಶ ಬೇಡುವಂಥ ಸ್ಥಿತಿಯಲ್ಲಿದ್ದರು. ಮತ್ತು ಬೇಡಿ ಬಿಟ್ಟರು, ನಮ್ಮ ಸಪ್ರೇಟ್ ಕೊಡಪ್ಪ, ನಮ್ಗೆ ನಿಮ್ಮ ಜೊತೆಗೆ ಆಗೋದಿಲ್ಲ, ನೀವು ನಮಗೆ ಸಮಾನತೆ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರದಿಂದ ಅವರು ಸಪ್ರೇಟ್ ರಾಷ್ಟ್ರ ಕೇಳಲಿಕ್ಕೆ ಹೊರಟರು. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಹಠ ಹಿಡಿದ. ಇವತ್ತು ಸಹಿತ ಅನೇಕ ದಲಿತ ನಾಯಕರು ಅಂಬೇಡ್ಕರ್ ವಾದಿಗಳು ಗಾಂಧೀಜಿಯವ್ರನ್ನ ಟೀಕಾ ಮಾಡ್ತಾ ಇರ್ತಾರೆ. ಯಾಕ್ರಿ ನೀವು ಅವು ಬಂದಿರ್ತೀವಿ, ನಾವು ಇಲ್ಲಿ ಉಳಿದ್ರಿ ಎಲ್ಲ ನಮ್ಮ ಸಪ್ರೇಟ್ ದೇಶ ಆಗ್ತಿತ್ತು ಅಂತೇಳಿ. ಅಂದ್ರೆ ಗಾಂಧೀಜಿಯವರು ಎಲ್ಲ ಗಂಟೆಗೆ ಇತ್ತು, ಹಿಂದೂಗಳನ್ನ ಟೀಕೆ ಮಾಡಿಸ್ಕೊಂಡ್ರು, ಮುಸಲ್ಮಾನರು ಟೀಕೆ ಮಾಡಿದರು. ಮುಸಲ್ಮಾನರು ಟೀಕೆ ಮಾಡ್ತಿದ್ರು ಅವ್ರನ್ನ, ಗಾಂಧೀಜಿಯವ್ರನ್ನ. ಅವರಪ್ಪ ಕಾಫಿ ಇರೋದನ ಮನುಷ್ಯ, ಅವ ಮುಸಲ್ಮಾನರು ನಂಬುದ್ರೆ ಸುಮ್ಮನೆ ನಾಟಕ ಮಾಡೋದು ಅವ್ರು ಟೀಕೆ ಮಾಡ್ತಿದ್ರು ಅವರಲ್ಲೇನು. ಮತ್ತು ಹಿಂದೂಗಳು ಇವರು ನಂಬಲಿಲ್ಲ, ಕೆಲವೊಂದು ಉಗ್ರ ಹಿಂದೂವಾದಿಗಳು. ಮತ್ತು ಕಡೆಗೆ ಇದೆಲ್ಲ ನಡೆದಾಗ ಅಂಬೇಡ್ಕರ್ ಸಹಿತ ಗಾಂಧೀಜಿಯವ್ರು ನಂಬಲಿಲ್ಲ, ಅಂಬೇಡ್ಕರ್ ವಾದಿಗಳು ಸಹಿತ ಗಾಂಧೀಜಿಯವ್ರು ನಂಬಲಿಲ್ಲ. ಗಾಂಧೀಜಿಯವ್ರು ಎಲ್ಲರೂ ಕೊಡ್ಕೊಂಡು ಹೋಗೋಣಪ್ಪ ಅಂತ ಹೇಳ್ತಾಯಿದ್ರು. ಆವತ್ತೇನಾದರೂ ಎಲ್ಲರೂ ದೊಡ್ಡ ಮನಸ್ಸು ಮಾಡಿಕೊಂಡು ನಾವೆಲ್ಲರೂ ಒಂದಪ್ಪ ಅನ್ನುವಂಥ ವಿಚಾರ ತೊಗೊಂಡು ಬಂದಿದ್ರೆ, ಹಿಂದೂ ಒಂದರಿಗಿಂತಲೂ ನಾವೆಲ್ಲರೂ ಒಂದು ಅನ್ನೋದು ನಿಜವಾದ ಅರ್ಥದಲ್ಲಿ ಮಾಡಿದರೆ ಇವತ್ತು ದೇಶ ಹೊಡಿತಿರಲಿಲ್ಲ. ಒಬ್ಬರೇ ಕಾರಣ ಇವತ್ತು, ಗಾಂಧೀಜಿ ಕಾರಣ, ಇನ್ನೊಬ್ಬ ಕಾರಣ, ಅಂಬೇಡ್ಕರ್ ಕಾರಣ, ಅಥವಾ ಜಿನ್ನಾ ಕಾರಣ, ನೆಹರು ಕಾರಣ, ಇವನ್ನೆಲ್ಲರೂ ಕಾರಣೀಕರ್ತರಣ. ಯಾಕಂದ್ರೆ ನೆಹರು ಆಂಬಿಷಿಯಸ್ ಇದ್ದರು, ನಾನು ಪ್ರಧಾನಿ ಆಗ್ಬೇಕು, ನಾನು ಒಬ್ಬನ ಕೈ ಉಳಿಬೇಕಂತ ಅವ್ರ ತಲೆಯಲ್ಲೂ ಇತ್ತು. ಜಿನ್ನಾಗೂ ಓದಾಯಿತ್ತು, ಜಿನ್ನಾವು ನಾನೇ ಯಾಕಪ್ಪ ಇವ್ರ ಕೈ ಇರಬೇಕು, ನಮ್ಮ ಸಮುದಾಯ ಇದ್ದರೆ ಸಪ್ರೇಟ್ ದೇಶ ಬೇಕು, ನಾವು ಬೇರೆ ಹೋಗೋಣ ಅಂತ ಅವ್ರ ತಲೆಯಲ್ಲಿತ್ತು. ಇವರೆಲ್ಲ ನಾಯಕರದ್ದು ಒಂದು ಸಣ್ಣತನದಿಂದಾಗೆ ಮತ್ತು ಅನೇಕ ಜನ ಮೂಲಭೂತವಾದಿಗಳು ಇರೋದರಿಂದ ಹಿಂದೂಗಳಲ್ಲಿದ್ದಾರೆ, ಮುಸಲ್ಮಾನರಲ್ಲೂ ಇದ್ದಾರೆ. ನಾ ಇಲ್ಲ ಅಂತ ಹೇಳಿದ್ರು, ಇವನ್ ಕ್ರಿಶ್ಚಿಯನ್ರಲ್ಲೂ ಇದ್ದಾರೆ ಮೂಲಭೂತವಾದಿಗಳು. ನಮ್ಮದು ಶ್ರೇಷ್ಠ ಉಳಿದ್ರೆ ಕನಿಷ್ಠ ಅಂತೇಳಿ ಎಲ್ಲರೂ ಅವ್ರವ್ರ ತಾಯಿ ಶ್ರೇಷ್ಠಪ್ಪ, ನಾವೆಲ್ಲ ಕೂಡಿರಬೇಕು, ನಮ್ಮಲ್ಲಿ ಯಾರಲ್ಲೂ ಬರಲಿಲ್ಲ. ಅದು ಕೇವಲ ಬಂದಿದ್ದು ಗಾಂಧೀಜಿಯವರಲ್ಲಿ ಮಾತ್ರ. ಹೀಗಾಗಿ ಗಾಂಧೀಜಿಯವರೆಲ್ಲ ಹೊಡಿಬೇಡ್ರಪ್ಪ ದೇಶ, ಹೊಡಿಬೇಡ್ರಿ, ಬೇರೆ ಆಗ್ಬಿಡ್ರಿ ಹೇಳಿ ಹೇಳಿದ್ರು. ಆಗ ಒಂದೇ ಮಾತ್ರ ಇದೊಂದು ಕಾರಣ ಆಯಿತು. ಅದನ್ನು ಇಲ್ಲಪ್ಪ ರಾಷ್ಟ್ರಗೀತೆ ಮಾಡಿದ್ರು ಮಾತ್ರ ಜನಗಣಮನ ಜಾಗದಲ್ಲಿ ಇತ್ತು ಒಂದೇ ಮಾತ್ರ. ಅದು ಬೇಡಪ್ಪ, ನಮ್ಮ ಕಟ್ಟರು ಗೌರವ ಮಾಡ್ತೀವಿ ಅಂತೇಳಿ ಜನಗಣಮನ ಮಾಡಿದ್ರು, ಶುರು ಮಾಡಿದರು. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನೆಹರು ಅವರಾತು, ಮತ್ತು ಗಾಂಧೀಜಿಯವರಾತು, ಜೊತೆಗೆ ಪಟೇಲ್ರಾತು, ಅದಕ್ಕಿಂತ ಮುಖ್ಯವಾಗಿ ಬಾಬುರಾಜ್ ಪ್ರಸಾದರವರಾತು, ಅವರೆಲ್ಲ ಕುಡ್ಕೊಂಡು ಒಂದೇ ಮಾತರಂ ಇದು ರಾಷ್ಟ್ರಗೀತೆ ಸಮಾನನ, ಅದರ ಜನಗಣಮನ ರಾಷ್ಟ್ರಗೀತೆ ಮಾಡೋರು ಹಿಂಗೆ ಮಾಡಿದರು. ಆದರೆ ಇವತ್ತು ಮತ್ತೆ ಇತಿಹಾಸ ತೆಗೆದ ಅವ್ರು ಮಾಡಿದ್ಕಾದ ಅವ್ರು ರಾಷ್ಟ್ರದ್ರೋಹಿ, ದೇಶದ್ರೋಹಿ, ನೆಹರು ಮಂಚಂದವ್ರು ದೇಶದ್ರೋಹಿಗಳು ಮತ್ತೇನು ಹೇಳುವಂಥದ್ದು ಇವತ್ತು ವಾದ ಮಾಡೋದ್ರಿಂದ ಆಗುವುದೇನು. ಕೆಲವು ಓಟಿಗೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಮಾತನ್ನು ನಾವು ಇವತ್ತು BJP ಅವ್ರಿಗೆ ಸಹಿತ ಹೇಳಬೇಕಾಗಿದೆ. ಓಟಿಗೆ ಬೇರೆ ಸಮಸ್ಯೆ ಸಾಕಷ್ಟು ಅದಾವ್ರಿ. ಈಗ ವೆಸ್ಟ್ ಬೆಂಗಾಲ್ದ್ರೆ ಗೆಲ್ಲಬೇಕಾಗಿದೆ, ನೋಡ್ರಿ ನೀವು ಅಲ್ಲಿ ಸಮಸ್ಯೆ ತೊಗೊಂಡು ಮಾತಾಡಿದ್ರೆ ಯಾರು ಬೇಡ ಅಂತಾರೆ ನಿಮಗೆ. ಇದು ಇತಿಹಾಸ ಪುಟಗಳನ್ನು ಕೆಳಕಿ ತೆಗೆದ ನಮಗೆ ಬೇಕಾದಂಗೆ ನಾವು ವಾದ ಮಾಡೋದೈತಿಲ್ಲ ತಪ್ಪದು. ಯಾಕೆ ಇತಿಹಾಸ ನೋಡ್ಕೊಂಡು ನಿರ್ಲಿಪ್ತಾಗಿ ನೋಡಬೇಕಾಗ್ತದೆ, ಏನಿತ್ತು ಅವತ್ತು, ಏನು ರೀತಿಯಾಗಿತ್ತು ಅಂತೇಳಿ. ಯಾಕಂದರೆ ಮೊನ್ನೆಲ್ಲ ಸಜ್ಜಿದ್ದೆಲ್ಲ ಇದ್ದನ ನಮ್ಮ ಅಕ್ಯುಪೈಡ್ ಪಾಕಿಸ್ತಾನನ ನಾವು ರೈಟ್ ಟೀಕಾ ಮಾಡಿದ್ರು. ಶಾರವ್ರು ಟೀಕಾ ಮಾಡ್ತಾಯಿದ್ರು, ಮೋದಿಯವ್ರು ಟೀಕಾ ಮಾಡಿದರು. ನೀರು ಮನಸ್ಸು ಮಾಡಿದರೆ ನಾವು ಅಲ್ಲಾಹವ್ರದ್ದು ನಮ್ದು ಹೊಡ್ಕೊಳ್ತಿದ್ದೀವಿ ಮಾಡ್ತಿದ್ದೀವಿ ಅಂತ. ಹೌದ್ರಿ, ಸರಿ ಐತಿ. ಮೊನ್ನೆ ನೀವು ಗೆಲ್ಲಾಕತ್ತಿದ್ರಲ್ಲ, ಮತ್ತೆ ಯಾಕೆ ಬಿಟ್ರಿ? ಏನು ಕಾರಣ ಬಿಟ್ರಿ? ಪೂರ ಅಕ್ಯುಪೈಡ್ ತೊಗೊಂಡ್ಬಿಡ್ಬೇಕಿಲ್ಲೋ. ಇಡೀ ಗೋಧಿ ಮೀಡಿಯಾ ಇದ್ದಿದ್ದು ಇಲ್ಲ, ಇದು ಕರಾಚಿಗೆ ಹೋದರು, ಲಾಹೋರ್ಗೆ ಹೋದರು, ಇನ್ನು ಹಿಡಿದ ಬಿಟ್ಟರು ಅಂತ ಹೇಳ್ತಾಯಿದ್ರು. ಇದು ಯಾಕೆ ಹಿಡಿಲಿಲ್ಲ? ಇದನ್ನ ಯಾರು ಕೇಳೋರು ಅಂತ. ಯಾಕೆಂತಂದ್ರೆ ಇದರ ಅರ್ಥ ಇಷ್ಟ, ನೀವು ಪಾಪ ಮಾಡಬಾರ್ದು ಅಂತೇಳಿ ನಿಮಗೂ ಬೇಕಾಗಿದೆ ಅಕ್ಯುಪೈಡ್, ಅದು ತೊಗೊಳೋರು ಸುಲಭಿಲ್ಲ. ಏಕದಮ್ ಟ್ರಂಪ್ ಒಳಗೆ ಬಂದುಬಿಟ್ರು, ನಾನು ನಿಲ್ಲಿಸಿದ್ದು. ಇವತ್ತು ದಿವಸ ಟ್ರಂಪ್ ಅವ್ರು ನಿಲ್ಲಿಸಿಲ್ಲ ಅಂತ ಓಪನ್ ಆಗಿ ಹೇಳಲಿಕ್ಕೆ ಆಗ್ತಾಯಿಲ್ಲ ಮೋದಿಯವ್ರಿಗೆ.
ಮೌನಾಗಿ ಬಿಟ್ಟಿದ್ದಾರೆ. ಅದು ಮೌನದ ಏನು ತಿಳ್ಕೊಬೇಕು, ಅವ್ರು ವಿರೋಧಿಸ್ತಾರೋ ಇಲ್ಲ ಅಂತಿಲ್ಲ, ಅದೆಲ್ಲ ಖರೆ. ಮೋದಿ ಅವ್ರಿಗೆ ಇಂಡಿಯಾದಲ್ಲಿ ಪ್ರೀತಿ ಇದೆ ಎಲ್ಲ ಖರೇನ. ಆದರೆ ಇವತ್ತು ಈ ಟ್ರಂಪ್ರಿಂದ ಸಾಕಷ್ಟು ಉಪಕೃತರಾಗಿದ್ದಾರೆ. ಅಮೇರಿಕದ ಪ್ರಭಾವ ನಮ್ಮ ಮೇಲೆ ಇರೋದ್ರಿಂದ, ಆರ್ಥಿಕ ಪ್ರಭಾವ ನಮ್ಮ ಮೇಲೆ ಇರೋದ್ರಿಂದ, ಅಲ್ಲಿ ನಾಳೆ ನಮಗೆ ಏನಾದರೂ ಸುಂಕಿನ ಹೆಚ್ಚು ಮಾಡಿದ ಅನ್ನೋದು ಭಯದಿಂದ ನಾವು ಇವತ್ತು ಮೌನ ಆಗಿದ್ದೀವಿ. ಈಗ ಅನಿವಾರ್ಯ ಆಗಿದೆ ಚೈನಾ ಮತ್ತು ನಮ್ಮ ಏನಪ್ಪ ರಷ್ಯಾ ಜೊತೆಗೆ ಸ್ನೇಹ ಮಾಡ್ಕೊಳ್ಳೋ ಸಲುವಾಗಿ. ಯಾಕಂದ್ರೆ ಅಮೇರಿಕ ನಮ್ಮ ದೂರ ಸರಿಸದ. ಇಂಥ ಘಟನೆಗಳು ಅವತ್ತೂ ಇದ್ದು. ಇದನ್ನು ನಾವು ಅಭ್ಯಾಸ ಮಾಡಿಕೊಂಡಾಗ ಮಾತ್ರ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ನಾವು ಈಗ ಚರ್ಚೆ ಮಾಡಬೇಕಾಗಿದ್ದು ಒಂದೇ ಮಾತ್ರ 150 ವರ್ಷ ಅದಕ್ಕೆ ಸಂತೋಷ ಪಟ್ಟು ಹೋದ ಒಳ್ಳೆ ಆವತ್ತಿನ ಸ್ಫೂರ್ತಿಯಾಗಿತ್ತು. ರಾಷ್ಟ್ರ ಇದಕ್ಕೆ ಹೋರಾಟದಲ್ಲ ನಾವು ಗೆಲ್ಲೋದಕ್ಕಾಗಿ ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಮಾಡಿದ್ದೀವಿ ದೇಶವನ್ನು. ಅದಕ್ಕೆ ನಾವು ಸೆಲ್ಯೂಟ್ ಹಾಕಲೇಬೇಕು, ಅದೆಲ್ಲರೂ ಹಾಕಬೇಕಂತ ವಿಷಯ. ಅದನ್ನು ಒಂದು ಕಡೆ ಇಟ್ಕೊಂಡು ಅದನ್ನು ಇವತ್ತಿಟ್ಟು ಮತ್ತು ದೇಶದ್ರೋಹಿ ರಾಷ್ಟ್ರದ್ರೋಹಿ ಯಾವುದೋ ಒಂದು ಮಾಡುವಂಥದ್ದು. ಇವತ್ತು ಕಾಂಗ್ರೆಸ್ ರಾಷ್ಟ್ರದ್ರೋಹಿ ಅದ ಮಾಡಿತ್ತು ಅಂತ ಹೇಳೋದು ಹೌದು. ಅಧಿಕಾರದಲ್ಲಿದ್ದಾಗ ಯಾರು ಇರ್ತಾರೆ ಅವ್ರಿಗೆ ತಲೆಗೆ ಹೋಗ್ತೈತೆ ಆ ಮಾತಿಗೆ ಬೇರೆ. ಹೌದು, ನೆಹರು ಅಧಿಕಾರದಿದ್ದರು ಅವರ ಮಾಡಿರಪ್ಪ ಒಂದು ಮಾತಾಡ್ತೀವಿ ಸಹಜವಾಗಿ. ಅದು ಇವತ್ತು ಮೋದಿಜಿ ಅವರು ಆಡಳಿತ ಆಗಿದ್ದಾರೆ ರೀ. ಪಾಕ್ ಹೋಗ್ಬೇಡಿ ಗೆದ್ದಿದ್ರು ಎಲ್ಲ ಮುಗಿದು ಅವರೇ ಹೇಳಿದ್ರು. ಅವ್ರ ಮೀಡಿಯಾನೇ ಹೇಳ್ಕೊಳ್ಳೋಂಥದ್ದು ಮೋದಿ ಮೀಡಿಯಾ. ಏನೋ ಅವ್ರಿಗೆ ಹೋಗಿದ್ವಿ ಹೊಡೆದು ಬಿಟ್ಟು ಮುಗೀತು ಅಂತೇಳಿ. ಪಾಕ್ ಹೋಗ್ಬೇಡಿ ನಾವು ಏನೋ ಹೊಡೆದು ತೆಗೆದುಬಿಟ್ಟು ಅಲ್ಲಿ ಟೆರರಿಸ್ಟ್ಗಳನ್ನು. ಮತ್ತು ಹಂಗಾದ್ರೆ ಅದನ್ನ ಯಾಕೆ ನಿಮ್ಮ ಕೈಗೆ ತೊಳಿಲ್ಲ ಅಂತ ಇವತ್ತು ಪ್ರಶ್ನೆ ಮಾಡಿದರೆ ಏನು ಉತ್ತರ ಕೊಡ್ತಾರೆ ಇವರು? ಟ್ರಂಪ ನಾವು ಬ್ಯಾಡ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಅಲ್ಲಿ ಮೌನ ಆಗಿಬಿಡ್ತಾರೆ. ಹಂಗೆ ನೆಹರು ಅವರು ತಪ್ಪು ಮಾಡಿದ್ರು, ಅವ್ರು ಮೌನ ಆಗಿದ್ದಾರೆ. ತಪ್ಪು ಅನಿಸಿದ್ದು ಅವ್ರಿಗೂ, ಕಾಂಗ್ರೆಸ್ ತಪ್ಪು ಅನಿಸಿದ್ದು. ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ ರೀ. ಅವನ ಸಂದರ್ಭಗಳು ಹಂಗೆ ಇರ್ತದೆ, ತೊಗೊಂಡಿರ್ತಾರೆ ಡಿಸಿಷನ್ನ. ಮತ್ತು ನಮ್ಮಲ್ಲಿ ಭಯೋತ್ಪಾದನೆ ಹುಟ್ಟೋದಕ್ಕೆ ಬರೀ ಇಂದಿರಾ ಒಬ್ಬರೇ ಕಾರಣ ಅಲ್ಲ, ನಾವು ಅನೇಕರ ಕಾರಣ. ಇವತ್ತಿನೂ ನಮ್ಮಲ್ಲಿ ಭಯೋತ್ಪಾದನೆ ಕಂಟ್ರೋಲ್ ಆಗಿಲ್ಲ, ಆಗಬೇಕಾಗಿತ್ತು. ಮೇಲೆ ಮತ್ತೆ ಅದು ನೀವು ನೋಡ್ತಾ ಇದ್ರಿ ಅಂದ್ರೆ ಆಯ್ತು ಅರ್ಥ. ನೀವು ಹೌದು ಪತ್ರಿಕೆ 70 ತೆಗೆದ್ರೆ ಐತಿ ಅದಕ್ಕೆ ಹಾಕೈತಿ ಅಂತ ಹೇಳ್ತಿದ್ರಿ, ಮತ್ತೊಂದು 50 ಅಂತಿತ್ತು ಅದಕ್ಕೆ ಆಗ್ತದೆ ಅಂತ ಹೇಳ್ತಿದ್ರಿ. ಇವತ್ತೆಲ್ಲ ತೆಗ್ತಾರ ನೀವು, ಯಾಕೆ ನಿಲ್ತಾ ಇಲ್ಲ? ಎಲ್ಲದಕ್ಕೂ ಉತ್ತರಗಳು ಒಂದೇ ರೀತಿ ಇರೋದಿಲ್ಲ. ಆವತ್ತು ಕಾಂಗ್ರೆಸ್ಗೆ ತಪ್ಪು ಮಾಡಿದರು, ಅದಕ್ಕೆ ನೋವು ಅನುಭವಿಸಿದ್ರು. ಇವತ್ತು ಅದನ್ನು ಹಳಿ ಗಾಯನ ಕೆಲವು ಇಂತಲೂ ಇವತ್ತು ನಮಗೆಲ್ಲರಿಗೂ ಉದ್ಯೋಗ ಬೇಕಾಗಿದ್ದಾವೆ. ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಯುವಕರಿಗೆ ಅದ್ರ ಬಗ್ಗೆ ಚಿಂತನೆ ಮಾಡಿರಿ. ಕೃಷಿಗೆ ಮಾರ್ಕೆಟ್ ಬೇಕಾಗಿದೆ, ಅದ್ರ ಬಗ್ಗೆ ಚಿಂತನೆ ಮಾಡಿರಿ. ಎಲ್ಲರಿಗೂ ಎಜುಕೇಷನ್ ಬೇಕಾಗಿದೆ ಫ್ರೀಯಾಗಿ. ಈ ಭಾಳ ಬಡತನ ಅದ, ಅಶಿಕ್ಷಿತನ ಅದ. ಎಲ್ಲರೂ ಜಾಣರು ಮಾಡಬೇಕಾದ್ರೆ ಶಿಕ್ಷಣದಿಂದ ಅದನ್ನು ಮಾಡಬೇಕು. ಅದ್ರ ಬಗ್ಗೆ ಏನು ಮಾಡ್ತಾಯಿದ್ದೀರಿ ಮೋದಿಯವರ? ಅದು ನಿಮ್ಮ ಕೆಲಸ ಇವತ್ತು ಮಾಡಬೇಕಾಗಿದ್ದು ಅಂತ ಹೇಳ್ತಾ ಒಂದೇ ಮಾತು ನಮಗೆ ನಾವು ಮತ್ತೊಮ್ಮೆ ಸೆಲ್ಯೂಟ್ ಹಾಕ್ತಾ ಒಳ್ಳೆಯ ಶ್ರೇಷ್ಠವಾದ ರಾಷ್ಟ್ರಗೀತೆ. ಅದರಲ್ಲಿ 2 ಮಾತಿಲ್ಲ. ಮೊದಲು 2 ಪ್ಯಾರದಲ್ಲೇ ಮೂರ್ತಿ ಪೂಜೆ ವಿವರಣೆ ಇಲ್ಲ, ಅದಕ್ಕೆ ಯಾವತ್ತೆಲ್ಲ ಒಪ್ಕೊಂಡಿದ್ರು. ನಂತರದಲ್ಲಿ ಮೂರ್ತಿ ಪೂಜೆ 2 ಪ್ಯಾರ ಸೇರಿದ ತಕ್ಷಣ ಅಸಹಜದ ಮುಸಲ್ಮಾನರು ಮೂರ್ತಿ ಪೂಜಕರಲ್ಲ, ನಿರಾಕಾರ ದೇವತೆಯಲ್ಲಿ ಪೂಜೆ ಮಾಡೋರು. ಇವಾಗ ಫೋಟೋ ಸಹಿತ ಅವರು ತೆಗಿಸೋದಿಲ್ಲ. ಅವ್ರಲ್ಲಿ ಅಷ್ಟು ಮಟ್ಟಿಗೆ ಕಟ್ಟರದಂಥ ಪರಿಸ್ಥಿತಿ. ಅವರು ವಿರೋಧ ಮಾಡಿದರು. ಅದನ್ನು ನೆಪ ಇಟ್ಕೊಂಡು ಅದು ನೆಪ ಆಯಿತು. ಇಂಡಿಯಾ ಪಾಕಿಸ್ತಾನ ಆಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ ಅಂತ ಹೇಳ್ತಾ ಕೇವಲ ಒಂದೇ ಮಾತರಮ್ಮದಿಂದಲೇ ದೇಶ ಹೊಡಿತು. ಅದಕ್ಕೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಇದು ಏನಪ್ಪ ಅಂದರೆ ಅಪರಾಧ ಸ್ಥಾನದಲ್ಲದ ಅದರಿಂದ ಆಯ್ತು ಅಂತ ಹೇಳೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಅವತ್ತು ಬ್ರಿಟಿಷರು ಬಲಿಷ್ಠರಿದ್ದರು, ತಮ್ಮ ಬೇಕಾದಂಗೆ ಮಾಡಿದರು, ದೇಶ ಒಡೆದು ಹೋದರು. ಇವತ್ತು ಟ್ರಂಪ್ ಇದ್ದಂಗೆ, ಟ್ರಂಪ್ಗಿಂತೂ ಗಟ್ಟಿಬಿಟ್ಟಿದ್ರು ಅವರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರ್ದಾಗಿತ್ತು. ಇದು ನಮ್ಮ ನೆನಪಿರಲಿ ಅಂತ ಹೇಳ್ತಾ ಆದರೂ ಇವತ್ತು ಹಳೆಯ ನೋವುಗಳನ್ನ ಕೆಣಕೋಗಿಂತಲೂ ಹೊಸ ಬದುಕಿ ನಾವು ಏನು ಮಾಡಬೇಕಾಗಿದೆ, ಇದ್ದವ್ರ ಜೊತೆ ಹೆಂಗೆ ಕೂಡಿ ಹೋಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಭಾಳ ಯೋಗ್ಯ ಅಂತ ಮತ್ತೆ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.